ಸಾಧಾರಣ ಕಾಲದ 24ನೆಯ ವಾರ ಶುಕ್ರವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ದೇವರ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರುತ್ತಾ ಪಟ್ಟಣಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡಿದರು. 12 ಮಂದಿ ಶಿಷ್ಯರು ಅವರೊಡನೆ ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗ ರುಜಿನಗಳಿಂದಲೂ ಬಿಡುಗಡೆ ಹೊಂದಿದ್ದ ಕೆಲವು ಮಹಿಳೆಯರು ಅವರ ಜೊತೆಯಲ್ಲಿದ್ದರು. ಅವರಾರೆಂದರೆ 7 ದೆವ್ವಗಳಿಂದ ವಿಮುಕ್ತಳಾಗಿದ್ದ ಮಗ್ದಲದ ಮರಿಯಳು, ಹೆರೋದನ ಅರಮನೆಯ ಮೇಲ್ವಿಚಾರಕನಾಗಿದ್ದ ಕೂಜನ ಪತ್ನಿ ಯೋವನ್ನಳು, ಅಲ್ಲದೆ ಸುಜಾನ್ನಳು, ಮತ್ತಿತರ ಅನೇಕರು. ಇವರು ತಮ್ಮ ಆಸ್ತಿಪಾಸ್ತಿಯನ್ನು ವೆಚ್ಚ ಮಾಡಿ ಯೇಸುವಿಗೂ ಅವರ ಶಿಷ್ಯರಿಗೂ ಉಪಚಾರ ಮಾಡುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಶ್ರೋತೃಗಳೇ, ಲೂಕನ ಶುಭ ಸಂದೇಶದಲ್ಲಿ ಆಗಾಗ ಯೇಸುವನ್ನ ಮಹಿಳೆಯರು ಹಿಂಬಾಲಿಸುತ್ತಿದ್ದರು ಎಂಬ ಸತ್ಯವನ್ನ ಆಲಿಸುತ್ತೇವೆ. ಅದಕ್ಕೊಂದು ಉದಾಹರಣೆ ಇಂದಿನ ಶುಭ ಸಂದೇಶ. ಇಂದಿನ ಶುಭ ಸಂದೇಶದಲ್ಲಿ ಲೂಕರು ಯಾರೆಲ್ಲ ಯೇಸುವನ್ನು ಹಿಂಬಾಲಿಸುತ್ತಿದ್ದರು ಎಂಬ ಸತ್ಯವನ್ನು ತೋರಿಸಿಕೊಡುತ್ತಾರೆ. ಮಗ್ದಲದ ಮರಿಯ, ಯೋವನ್ನಳು, ಸುಜಾನ್ನಳು, ಮತ್ತಿತರ ಅನೇಕರು, ಅಂದ್ರೆ ಅನೇಕರು ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಅವರೇನು ಮಾಡುತ್ತಿದ್ದರು? ಯೇಸುವಿಗೆ ನೆರವನ್ನ ನೀಡುತ್ತಿದ್ದರು. ಇಂದಿನ ಶುಭ ಸಂದೇಶ ಹೇಳುವಂತೆ ಆಸ್ತಿಪಾಸ್ತಿಯನ್ನು ವೆಚ್ಚ ಮಾಡಿ ಯೇಸುವಿಗೂ ಅವರ ಶಿಷ್ಯರಿಗೂ ಉಪಚಾರ ಮಾಡುತ್ತಿದ್ದರು. ಅಂದರೆ ಯೇಸು ಮತ್ತು ಶಿಷ್ಯರು ಬೋಧನೆಯಲ್ಲಿ ನಿರತರಾಗಿದ್ದರು. ಖಂಡಿತವಾಗಿಯೂ ಅವರ ದೈನಂದಿನ ಅಗತ್ಯತೆಗಳನ್ನ ಪೂರೈಸಲು ಯಾರಾದರೂ ಬೇಕಿತ್ತು. ಆ ಕೆಲಸವನ್ನ ಯೇಸುವಿನ ಶಿಷ್ಯರಲ್ಲಿದ್ದಂತಹ ಮಹಿಳೆಯರು ಮಾಡುತ್ತಿದ್ದರು ಎಂಬುದಕ್ಕೆ ಇಂದಿನ ಶುಭ ಸಂದೇಶ ಸಾಕ್ಷಿ. ಅನೇಕ ಬಾರಿ ಯೇಸು ಈ ನಿಟ್ಟಿನಲ್ಲಿ ವಿವರಣೆಯನ್ನು ನೀಡುತ್ತಾರೆ. ಯೇಸುವಿನ ಶಿಷ್ಯರಾಗುವುದೆಂದರೆ ಯೇಸುವನ್ನು ಹಿಂಬಾಲಿಸುವಂಥದ್ದು. ಯೇಸುವನ್ನು ಹಿಂಬಾಲಿಸುವಂತಹ ಪ್ರತಿಯೊಬ್ಬನು ಯೇಸುವಿನ ಶಿಷ್ಯನೇ. ಅದರಲ್ಲಿ ಮತ್ತೊಂದು ಮಾತಿಲ್ಲ. ಯಾರೆಲ್ಲ ಯೇಸುವನ್ನ ನೋಡುತ್ತಾರೆ, ಯೇಸುವನ್ನು ಹಿಂಬಾಲಿಸುತ್ತಾರೆ, ಯೇಸುವಿನ ಬೋಧನೆಯನ್ನು ಸ್ವೀಕರಿಸುತ್ತಾರೆ, ಯಾರೇ ಆಗಿದ್ದರೂ ಅವರು ಯೇಸುವಿನ ಶಿಷ್ಯರು. ಇಲ್ಲಿ ಧರ್ಮದ ವಿಚಾರವಿಲ್ಲ, ಜಾತಿ ನೀತಿಯ ಭೇದ ಭಾವದ ವಿಚಾರವಿಲ್ಲ. ಯೇಸುವಿನ ಮನೋಭಾವನೆಯನ್ನ ಮೈರೂಡಿಸಿಕೊಳ್ಳುವವನು, ಯೇಸುವಿನ ಬೋಧನೆಯನ್ನ ಆಲಿಸುವವನು, ಯೇಸುವನ್ನು ಹಿಂಬಾಲಿಸುವವನು ಯೇಸುವಿನ ಶಿಷ್ಯ. ಅದರಲ್ಲಿ ಲಿಂಗ ಭೇದವೂ ಇಲ್ಲ. ಪುರುಷರು ಇದ್ದರು, ಸ್ತ್ರೀಯರು ಇದ್ದರು. ಇದನ್ನ ಲೂಕರು ತಮ್ಮ ಶುಭ ಸಂದೇಶದಲ್ಲಿ ವಿವರಿಸಿ ಹೇಳುತ್ತಾರೆ. ಬೇರೆ ಶುಭ ಸಂದೇಶದಲ್ಲಿ ಅಷ್ಟಾಗಿ ಇವರ ಹೆಸರು ಕೇಳದೆ ಹೋದರೂ ಲೂಕನ ಶುಭ ಸಂದೇಶದಲ್ಲಿ ಈ ವಾಕ್ಯಗಳನ್ನ, ಈ ಮಹಿಳೆಯರ ವಿಚಾರವಾಗಿ ವಿಷಯಗಳನ್ನು ಆಲಿಸುತ್ತೇವೆ. ಈ ಸಮಯದಲ್ಲಿ ಪುನರುತ್ಥಾನದ ನಂತರ ಯೇಸು ಮಹಿಳೆಯರನ್ನ ಆರಿಸಿಕೊಂಡದ್ದು ಗಮನಿಸಬೇಕಾದಂತಹ ಒಂದು ವಿಷಯ. ಅಂದರೆ ಯೇಸುವಿನ ಶಿಷ್ಯರಲ್ಲಿ ಮಹಿಳೆಯರು ಇದ್ದರು. ಎಲ್ಲರಿಗೂ ಯೇಸುವಲ್ಲಿ ಆಹ್ವಾನವಿದೆ. ಯಾರನ್ನು ಪ್ರಭು ಯೇಸು ಕ್ರಿಸ್ತರು ತಿರಸ್ಕರಿಸುವುದಿಲ್ಲ, ತುಚ್ಛೀಕರಿಸುವುದಿಲ್ಲ. ಪ್ರತಿಯೊಬ್ಬರೂ ಯೇಸುವನ್ನು ಹಿಂಬಾಲಿಸಲು ಸಾಧ್ಯವಾಗುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಕಲಿಯಬೇಕಾದ ಇನ್ನೊಂದು ಸತ್ಯ, ಒಂದು ಯೇಸುವನ್ನು ಹಿಂಬಾಲಿಸುವಂಥದ್ದು, ಯೇಸುವಿನ ತತ್ವಗಳನ್ನ ಪಾಲಿಸುವಂಥದ್ದು, ಯೇಸುವಿನ ಹಾದಿಯಲ್ಲಿ ನಡೆಯುವಂಥದ್ದು. ಇನ್ನೊಂದು, ಇಂತಹ ಸುಕಾರ್ಯಗಳಿಗೆ, ಸುವಾರ್ತೆಯನ್ನ ಸಾರುವಂತಹ ಕೆಲಸಕ್ಕೆ, ಬೇರೆ ಯಾವುದೇ ಒಳ್ಳೆಯ ಕೆಲಸಕ್ಕಾಗಿರಬಹುದು, ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡುವಂಥದ್ದು. ಇಂದಿನ ಶುಭ ಸಂದೇಶ ಹೇಳುವಂತೆ ಈ ಶಿಷ್ಯರು ತಮ್ಮ ಆಸ್ತಿಪಾಸ್ತಿಯನ್ನು ವೆಚ್ಚ ಮಾಡಿ ಯೇಸುವಿಗೂ ಅವರ ಶಿಷ್ಯರಿಗೂ ಉಪಚಾರ ಮಾಡುತ್ತಿದ್ದರು. ಅಂದರೆ ಎಲ್ಲರಿಗೂ ಒಳ್ಳೆಯ ಕೆಲಸವನ್ನು ಮಾಡುವಲ್ಲಿ ಸಮಯವನ್ನು ನೀಡಲು ಸಾಧ್ಯವಿಲ್ಲ. ಎಲ್ಲರಿಗೂ ತಮ್ಮ ಸಮಯವನ್ನ ದೇವರ ಕೆಲಸಕ್ಕೆ ಮೀಸಲಾಗಿಡಲು ಸಾಧ್ಯವಿಲ್ಲ. ಆದರೆ ದೇವರ ಕೆಲಸಕ್ಕಾಗಿ ಮೀಸಲಾಗಿಟ್ಟಿರುವಂತಹ ಆ ವ್ಯಕ್ತಿಗಳ ಉಪಚಾರ ಮಾಡಬಹುದು, ಅವರಿಗೆ ನೆರವನ್ನ ನೀಡಬಹುದು. ಅವರು ಸಮಯವನ್ನ, ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಬಳಸಿಕೊಳ್ಳುವಾಗ ಅವರ ಸೇವೆಗೆ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿಯೂ ನಾವು ಶಿಷ್ಯರಾಗಬಹುದು ಎಂಬುದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ. ಪ್ರತಿಯೊಬ್ಬ ಶ್ರಮಿಕ ತನ್ನ ಶ್ರಮಕ್ಕೆ ಫಲವನ್ನು ಪಡೆಯಲೇಬೇಕು. ತನ್ನ ಶ್ರಮದಿಂದ, ತನ್ನ ದುಡಿಮೆಯಿಂದ ತನ್ನ ಜೀವನವನ್ನು ಮುನ್ನಡೆಸಿಕೊಂಡು ಹೋಗಲೇಬೇಕು. ತನ್ನ ಸಮಯವನ್ನೆಲ್ಲ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಒಬ್ಬ ಮೀಸಲಾಗಿಟ್ಟಿರುವಾಗ ಆ ಕೆಲಸಕ್ಕೆ ಪ್ರೋತ್ಸಾಹವನ್ನು ನೀಡುವಂಥದ್ದು, ನಮ್ಮ ಕೈಲಾದ ನೆರವನ್ನು ನೀಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ಮಾಡುವಂತಹ ಪ್ರಯತ್ನದಲ್ಲಿ ನಾವು ಸಫಲರಾಗೋಣ.
ಒಳಿತನ್ನ ಮಾಡುವವರಿಗೆ ಪ್ರೋತ್ಸಾಹವನ್ನು ನೀಡೋಣ. ಪ್ರೋತ್ಸಾಹದ ಜೊತೆಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ. ಆಗ ಆ ಒಳಿತಿನಿಂದ ಸಮಾಜದಲ್ಲಿ ಇನ್ನೂ ಒಳಿತು ಹೆಚ್ಚಾಗುತ್ತದೆ. ಒಳಿತನ್ನ ಬೆಳೆಸುವಂತಹ ಸಾಧನಗಳು ನಾವಾದಂತಾಗುತ್ತದೆ. ಒಳಿತಿನ ಆ ಬೆಳವಣಿಗೆಯಿಂದ ಕೇಡು ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಒಳಿತನ್ನ ಉತ್ತೇಜಿಸೋಣ. ಒಳಿತಿಗೆ ಆದಂತಹ ಸಹಕಾರವನ್ನು ನೀಡೋಣ. ನಾವು ಕೈಲಾದಂತಹ ಒಳಿತನ್ನ ಮಾಡುತ್ತಾ ಈ ಜಗತ್ತಿನಲ್ಲಿ ನಮ್ಮ ಅಳಿಲು ಸೇವೆಯನ್ನ ನೀಡಲು ಪ್ರಯತ್ನಿಸೋಣ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.